ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾರ್ವಕಾಲಿಕ ದಾಖಲೆ ಬರೆದ ಓಂ ಚಿತ್ರ ಭೂಗತ ಲೋಕದ ಕಥಾಹಂದರ ಹೊಂದಿದ ಚಿತ್ರಗಳಿಗೆಲ್ಲ ಟ್ರೆಂಡ್ ಸೆಟರ್ ಅಂದರೆ ತಪ್ಪಾಗಲ್ಲ. 1995ರಲ್ಲಿ ಒಂದು ವಿಭಿನ್ನ ಕಥೆಯನ್ನು ಇಟ್ಕೊಂಡು ಹಿಂದೆಂದೂ ನೋಡಿರದ ಸ್ಕ್ರೀನ್ ಪ್ಲೇ ಜೊತೆ ಊಹೆಗೂ ನಿಲ್ಲುಕದ ಯಶಸ್ಸು ಸಾಧಿಸಿ ತೋರಿಸಿದರು ಉಪೇಂದ್ರರವರು. ಓಂ ಚಿತ್ರ ಮಾಡಿದ ದಾಖಲೆಯನ್ನು ಯಾರು ಟಚ್ ಮಾಡೋಕೆ ಸಾಧ್ಯ ಇಲ್ಲ ಬಿಡಿ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ಇದೊಂದು ಮಾಸ್ಟರ್ ಪೀಸ್ ಚಿತ್ರ. ಅಲ್ಲಿ ತನಕ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿಗಳ ಮೊರೆ ಹೋಗುತ್ತಿದ್ದ ಶಿವಣ್ಣ ಓಂ ಚಿತ್ರದ ಮೂಲಕ ಮಾಸ್ ಅವತಾರದಲ್ಲಿ ಶಿವತಾಂಡವಾಡಿದ್ದಾರೆ ಅಂತ ಹೇಳಬಹುದು. ಕನ್ನಡ ಚಿತ್ರರಂಗದಲ್ಲಿ ಓಂ ಒಂದು ಅದ್ಭುತ. ಇದನ್ನ ಈಗ ಯಾರು ಮರುಸೃಷ್ಟಿ ಮಾಡೋಕೆ ಸಾಧ್ಯನೇ ಇಲ್ಲ ಬಿಡಿ. 550 ಬಾರಿ ರಿಲೀಸ್ ಆದಾಗೆಲ್ಲ ಹೌಸ್ಫುಲ್ ಪ್ರದರ್ಶನ ಕಂಡು ನಾವು ಮುಂದೆ ಎಂದು ನೋಡದ ದಾಖಲೆಯನ್ನ ತನ್ನದಾಗಿಸಿಕೊಂಡಿದೆ ಓಂ. ಬೆಂಗಳೂರಿನ ಕಪಾಲಿ ಚಿತ್ರಮಂದಿರದಲ್ಲಿ 30 ಬಾರಿ ರಿಲೀಸ್ ಆಗಿದೆ ಎಂದು ಲೆಕ್ಕ ಹಾಕಿ ಸಿನಿಮಾದ ಕ್ರೇಜ್ ಹೇಗಿತ್ತು ಅಂತ. ಭೂಗತ ಲೋಕದ ರಿಯಲ್ ರೌಡಿಗಳಾದ ಜೇಡ್ರಳ್ಳಿ ಕೃಷ್ಣಪ್ಪ, ಬೆಕ್ಕಿನ ಕಣ್ಣು ರಾಜೇಂದ್ರ, ಕೊರಂಗು ಕೃಷ್ಣರವರನ್ನ ಜೈಲಿಂದ ಬೇಲ್ ತಂದು ಓಂ ಚಿತ್ರದಲ್ಲಿ ಆಕ್ಟ್ ಮಾಡಿಸಿದರು ಪಾರ್ವತಮ್ಮರವರು. ಇವತ್ತಿನ ಈ ವಿಡಿಯೋದಲ್ಲಿ ಓಂ ಚಿತ್ರದಿಂದ ಇನ್ಸ್ಪೈರ್ ಆಗಿ ಯಾವೆಲ್ಲ ಸಿನಿಮಾಗಳನ್ನ ಮಾಡಿದ್ದಾರೆ ಅಂತ ತಿಳಿಯೋಣ. ಅದಕ್ಕೂ ಮುಂಚೆ ಓಂ ಚಿತ್ರದ ಬುನಾದಿಗೆ ಕಾರಣವಾದ ಉಪೇಂದ್ರರವರು ಓಂ ಕಥೆಯನ್ನ ಹೇಗೆ ಮಾಡಿದ್ರು, ಬಿಳಿಹಾಳೆಯಿಂದ ಶುರುವಾದ ಓಂ ಸ್ಕ್ರಿಪ್ಟ್, ಕ್ಯಾಮರಾ ಮುಂದೆ ಶಿವಣ್ಣನವರನ್ನ ತಂದು ನಿಲ್ಲಿಸೋ ತನಕ ಉಪೇಂದ್ರರವರು ಏನೆಲ್ಲ ಮಾಡಿದ್ರು, ಓಂ ಹೇಗೆ ಹುಡ್ತು ಅನ್ನೋದನ್ನ ನೋಡೋಣ ಬನ್ನಿ. ಉಪೇಂದ್ರರವರು ತಮ್ಮ ಕಾಲೇಜು ದಿನಗಳಲ್ಲಿ ಓಂ ಕಥೆಯನ್ನು ರೆಡಿ ಮಾಡಿರ್ತಾರೆ. ತಮ್ಮ ಕಾಲೇಜು ಸ್ನೇಹಿತನ ಜೀವನದಲ್ಲಿ ನಡೆದ ಒಂದು ಘಟನೆಯಿಂದ ಸ್ಫೂರ್ತಿಯಾಗಿ ಅರ್ಧ ಕಥೆಯನ್ನು ರೆಡಿ ಮಾಡಿರ್ತಾರೆ ಉಪೇಂದ್ರರವರು. ಅವರಿಗೆ ರೌಡಿಸಂ ಸಿನಿಮಾ ಮಾಡಬೇಕೆಂಬ ಆಸೆ ಇರುತ್ತೆ. ಆದರೆ ಅದೇ ಟೈಮಲ್ಲಿ 1989ರಲ್ಲಿ ಶಿವ ಅನ್ನೋ ತೆಲುಗು ಚಿತ್ರ ರಿಲೀಸ್ ಆಗುತ್ತೆ. ರೌಡಿಸಂ ಕಥೆ ಆಧಾರಿತ ಶಿವ ಉಪೇಂದ್ರರವರು ರೆಡಿ ಮಾಡಿದ ಕಥೆಯನ್ನೇ ಹೋಲ್ತಿರುತ್ತದೆ. ಇದರಿಂದ ಬೇಸರಗೊಂಡ ಉಪೇಂದ್ರರವರು ಓಂ ಸ್ಕ್ರಿಪ್ಟ್ ಅನ್ನು ಸೈಡ್ಲಿಡ್ತಾರೆ. ಇನ್ನು ಈ ಸಿನಿಮಾವನ್ನ ಮಾಡೋಕ್ಕಾಗಲ್ಲ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ರೌಡಿಸಂ ಸಿನಿಮಾ ಮಾಡಲೇಬೇಕೆಂಬ ತವಕ ಉಪೇಂದ್ರರವರಲ್ಲಿ ಇರುತ್ತದೆ. ಒಬ್ಬ ಫಿಲ್ಮ್ ಮೇಕರ್ ಆಗಬೇಕೆಂಬ ಕನಸು ಕಂಡಿದ್ದ ಉಪೇಂದ್ರರವರು ಆ ಟೈಮಲ್ಲಿ ವಿಭಿನ್ನ ಶೈಲಿ ಚಿತ್ರಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಇದ್ದ ಕಾಶಿನಾಥ್ ರವರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಸಾಂಗ್ಸ್, ಡೈಲಾಗ್, ಸ್ಕ್ರೀನ್ ಪ್ಲೇ ಬರೆಯುವುದರ ಮುಖಾಂತರ ತಮ್ಮ ಸಿನಿ ಜರ್ನಿಯನ್ನು ಪ್ರಾರಂಭ ಮಾಡಿದ ಉಪೇಂದ್ರರವರು 1997ರಲ್ಲಿ ಜಗ್ಗೇಶ್ ರವರ ಜೊತೆ ತರ್ಲೆ ನನ್ ಮಗ ಅಂತ ಸಿನಿಮಾ ಮಾಡಿ ಗೆಲ್ತಾರೆ. ಆನಂತರ ಕುಮಾರ್ ಗೋವಿಂದ್ ರವರ ಜೊತೆ ಅನ್ನೋ ಒಂದು ಹಾರರ್ ಸಸ್ಪೆನ್ಸ್ ಸಿನಿಮಾನ ಮಾಡಿ ಎಲ್ಲರ ಗಮನ ಸೆಳೀತಾರೆ. ಈ ನಡುವೆ ಓಂ ಕಥೆ ಕುರಿತಾಗಿ ಇನ್ನಷ್ಟು ಸ್ಕ್ರಿಪ್ಟ್ ವರ್ಕ್ ಮಾಡಿ, ಹಲವಾರು ಟೆಕ್ನಿಷಿಯನ್ಸ್ ಜೊತೆ ಡಿಸ್ಕಸ್ ಮಾಡಿ, ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿ ಶಿವಕಥೆಗೆ ಹೋಲದಂತೆ ಓಂ ಕಥೆಯನ್ನು ರೆಡಿ ಮಾಡಿರ್ತಾರೆ ಉಪೇಂದ್ರರವರು. ಈಗ ಈ ಚಿತ್ರವನ್ನ ಮಾಡಲೇಬೇಕೆಂಬ ಯೋಚನೆಗೆ ಉಪೇಂದ್ರರವರು ಬರ್ತಾರೆ. ಮೊದಲಿಗೆ ತಮ್ಮ ಹಿಂದಿನ ಚಿತ್ರದಲ್ಲಿ ಆಕ್ಟ್ ಮಾಡಿದ ಕುಮಾರ್ ಗೋವಿಂದ್ ರವರನ್ನೇ ಈ ಚಿತ್ರಕ್ಕೆ ನಾಯಕನಾಗಿ ಆಯ್ಕೆ ಮಾಡಿರ್ತಾರೆ ಉಪೇಂದ್ರರವರು. ಆದರೆ ಕಾರಣಾಂತರಗಳಿಂದ ಕುಮಾರ್ ಗೋವಿಂದ್ ರವರನ್ನು ಕೈ ಬಿಡಲಾಗ್ತದೆ. ಆಗ ನನ್ನ ಈ ಕಥೆಗೆ ನಾಯಕ ಯಾರು ಅಂತ ಹುಡುಕಾಟದಲ್ಲಿದ್ದ ಉಪೇಂದ್ರರವರಿಗೆ ಶಿವಣ್ಣನವರ ಕಣ್ಣುಗಳು ಏನೋ ಒಂಥರ ಸೆಳೆದಂಗಾಗ್ತದೆ. ನನ್ನ ಈ ಕಥೆಗೆ ಅವರೇ ಸರಿಯಾದ ಆಯ್ಕೆಯನ್ನು ನಿರ್ಧಾರ ಮಾಡಿದ ಉಪೇಂದ್ರ ಶಿವಣ್ಣನವರನ್ನು ಭೇಟಿ ಮಾಡಲು ಪ್ರಯತ್ನ ಪಡುತ್ತಾರೆ. ಆಗ ಮೊದಲು ಅಣ್ಣವರ ತಮ್ಮ ವರದಪ್ಪನಿಗೆ ಕತೆ ಹೇಳಬೇಕು. ಅವರು ಕತೆ ಕೇಳಿ ಒಪ್ಪಿದರೆ ಶಿವಣ್ಣನವರ ಕಾಲ್ ಶೀಟ್ ಸಿಗುತ್ತೆ ಅಂತ ಅರಿತ ಉಪೇಂದ್ರರವರು ಹಿರಿಯ ಕಲಾವಿದ ಹೊನ್ನವಳ್ಳಿ ಕೃಷ್ಣರವರನ್ನ ಸಹಾಯ ಕೇಳ್ತಾರೆ. ಆಗ ವರದಪ್ಪನ ಜೊತೆ ಮಾತಾಡಿ ಒಪ್ಪಿಸಿದ ಹೊನ್ನವಳ್ಳಿ ಕೃಷ್ಣರವರು ಉಪೇಂದ್ರರವರನ್ನು ಅಣ್ಣವರ ಮನೆಗೆ ಕತೆ ಹೇಳಲು ಕರ್ಕೊಂಡು ಬರ್ತಾರೆ. ಅಲ್ಲಿ 10 ನಿಮಿಷಗಳಲ್ಲಿ ಕತೆ ಹೇಳಿ ಮುಗಿಸಿದ ಉಪೇಂದ್ರರವರನ್ನು ನೋಡಿ ಪಾರ್ವತಮ್ಮ, ಅಣ್ಣವರು, ವರದಪ್ಪ ಎಲ್ಲ ಖುಷಿ ಪಡ್ತಾರೆ. ಹಾಗೆ ಚಿತ್ರಕಥೆ ಸಹ ಅವರಿಗೆ ಇಷ್ಟ ಆಗ್ತದೆ. ಅಲ್ಲೇ ಶಿವಣ್ಣನವರ ಕಾಲ್ ಶೀಟ್ ಕೊಡುವುದರ ಜೊತೆಗೆ ಪಾರ್ವತಮ್ಮರವರು ಉಪೇಂದ್ರರವರಿಗೆ ಅಡ್ವಾನ್ಸ್ ರೂಪದಲ್ಲಿ 50,000 ರೂಪಾಯಿ ಕೊಡ್ತಾರೆ. ಕತೆ ಕೇಳಿ ಎಲ್ಲರೂ ಇಷ್ಟಪಡ್ತಾರೆ. ಆದ್ರೆ ಈ ಕತೆಗೆ ಟೈಟಲ್ ಏನು ಅಂತ ಎಲ್ಲರೂ ಗೊಂದಲದಲ್ಲಿದ್ದಾಗ ಅಣ್ಣವರು ಓಂ ಸ್ಕ್ರಿಪ್ಟ್ ನಲ್ಲಿ ಮೊದಲಿಗೆ ಓಂ ಆಕಾರ ಬಿಡಿಸ್ತಾರೆ. ಅದನ್ನ ನೋಡಿದ ಉಪೇಂದ್ರರವರು ಈ ಸಿನಿಮಾಗೆ ಇದೇ ಟೈಟಲ್ ಸೂಕ್ತ ಅಂತ ಅವರ ಕನಸಿನ ಪ್ರಾಜೆಕ್ಟ್ಗೆ ಓಂ ಅಂತ ಟೈಟಲ್ ಕೊಡ್ತಾರೆ. ಹೀಗೆ ಕನ್ನಡದ ಮೈಲಿಗಲ್ಲು ಓಂ ಚಿತ್ರದ ಚಿತ್ರೀಕರಣ ಶುರುವಾಗುತ್ತೆ. ಆದರೆ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಇದು ಇಷ್ಟು ದೊಡ್ಡ ಹಿಟ್ ಆಗುತ್ತೆ ಅಂತ. 1995ರಲ್ಲಿ ರಿಲೀಸ್ ಆದ ಓಂ ಆನಂತರ ಏನೆಲ್ಲ ದಾಖಲೆ ಮಾಡ್ತಾವ ಅಂತ ನಾವೇನು ಹೇಳಬೇಕಿಲ್ಲ ಬಿಡಿ. ಕನ್ನಡ ಜನತೆ ಹಿಂದೆಂದೂ ನೋಡಿರದ ಸ್ಕ್ರೀನ್ ಪ್ಲೇ, ಶಿವಣ್ಣನವರ ಆಕ್ಟಿಂಗ್, ಕಥೆಯಲ್ಲಿ ಇದ್ದ ಎಮೋಷನ್, ಭೂಗತ ಲೋಕದ ಕರಾಳ ಮುಖವನ್ನು ಅನಾವರಣ ಮಾಡಿದ ಉಪೇಂದ್ರ ಮತ್ತು ಶಿವಣ್ಣ ಜೋಡಿಗೆ ರಾಜ್ಯದ ಎಲ್ಲಾ ಕಡೆಯಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತದೆ. ಈ ಚಿತ್ರ ಬಂದ ಮೇಲೆ ಕನ್ನಡ ಇಂಡಸ್ಟ್ರಿ ಒಂದು ಹೊಸ ತಿರುವು ತಗೊಳ್ತು ಅನ್ನಬಹುದು. ಬೇರೆ ಭಾಷೆಯ ನಿರ್ದೇಶಕರು ಕೂಡ ಓಂ ಚಿತ್ರದಿಂದ ಇನ್ಸ್ಪೈರ್ ಆಗಿ ಸಿನಿಮಾಗಳನ್ನು ಮಾಡಲು ಶುರು ಮಾಡಿದ್ರು. ಉಪೇಂದ್ರರವರಿಗೆ ತೆಲುಗಿನಿಂದ ಕೂಡ ಆಫರ್ ಬಂತು. ಇಂಥ ಒಂದು ಮಾಸ್ಟರ್ ಪೀಸ್ ಸಿನಿಮಾನ ಸ್ಫೂರ್ತಿಯಾಗಿ ತಗೊಂಡು ಎಷ್ಟು ಸಿನಿಮಾಗಳು ಬಂದಿವೆ ಅಂತ ನೋಡೋಣ ಬನ್ನಿ.
ಮೊದಲಿಗೆ ಓಂ ಚಿತ್ರವನ್ನು 1997ರಲ್ಲಿ ತೆಲುಗಿನಲ್ಲಿ ರೀಮೇಕ್ ಮಾಡ್ತಾರೆ. ಓಂಕಾರಂ ಅಂತ ತೆಲುಗಿನಲ್ಲಿ ಸಹ ಉಪೇಂದ್ರ ರಾವ್ ನಿರ್ದೇಶನ ಮಾಡ್ತಾರೆ. ಹೀರೋಯಿನ್ ಆಗಿ ಮೂಲ ಚಿತ್ರದ ನಾಯಕಿ ಪ್ರೇಮರವರೇ ಆಯ್ಕೆಯಾಗ್ತಾರೆ. ಹಾಗೆ ಕನ್ನಡದಲ್ಲಿ ಓಂ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದ ನಾದಬ್ರಹ್ಮ ಹಂಸಲೇಖರ್ ಅವರೇ ತೆಲುಗಿನ ಓಂಕಾರಂ ಚಿತ್ರದಲ್ಲೂ ಸಹ ತಮ್ಮ ಸಂಗೀತ ಸಂಯೋಜನೆ ಮಾಡ್ತಾರೆ. ಡಾಕ್ಟರ್ ರಾಜಶೇಖರ್ ನಾಯಕತ್ವದಲ್ಲಿ ನಿರ್ಮಾಣವಾದ ಓಂಕಾರಂ ತೆಲುಗಿನಲ್ಲಿ ಅವರೇಜ್ ಆಗುತ್ತೆ. ಟೆಕ್ನಿಷಿಯನ್ಸ್ ಎಲ್ಲ ಅವರೇ ಆದರೂ ಸಹ ಕನ್ನಡದಲ್ಲಿ ಶಿವಣ್ಣನ ಸ್ಕ್ರೀನ್ ಪ್ರೆಸೆನ್ಸ್, ಅವರ ಕಣ್ಣಿನ ಅಭಿನಯ, ಅವರ ಮಾಸ್ ಲುಕ್ನ ಕರ್ನಾಟಕದ ಜನತೆ ಇಷ್ಟಪಟ್ಟಿರ್ತಾರೆ. ಆದರೆ ತೆಲುಗಿನಲ್ಲಿ ರಾಜಶೇಖರ್ ನಟನೆಯಲ್ಲಿ ಶಿವಣ್ಣನವರ ಬೀಟ್ ಮಾಡಲು ಸಾಧ್ಯವಾಗಲಿಲ್ಲ. 1998ರಲ್ಲಿ ಸತ್ಯ ಅನ್ನೋ ಹೆಸರಿನಲ್ಲಿ ಹಿಂದಿಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ರಾಮ್ ಗೋಪಾಲ್ ವರ್ಮಾ ನಿರ್ದೇಶನ ಮಾಡಿದ್ದ ಸತ್ಯ ಚಿತ್ರದಲ್ಲಿ ಜೆ.ಡಿ. ಚಕ್ರವರ್ತಿಯರವರು ನಾಯಕನಾಗಿ ಕಾಣಿಸಿಕೊಂಡಿರ್ತಾರೆ. ಮುಂಬೈ ಅಂಡರ್ವರ್ಲ್ಡ್ ಸುತ್ತುವ ಕಥೆಯನ್ನು ಹೊಂದಿದ್ದ ಸತ್ಯ ನಮ್ಮ ಕನ್ನಡದ ಓಂ ಚಿತ್ರದ ಪೂರ್ತಿ ಅನ್ನೋದು ಕಾಣುತ್ತೆ. ಓಂ ಚಿತ್ರದ ಒಂದು ಸೀನನ್ನು ಸಹ ಸತ್ಯ ಚಿತ್ರದಲ್ಲಿ ಕಾಪಿ ಮಾಡಿದ್ದಾರೆ. ಯಾವುದು ಅಂದರೆ, ಸತ್ಯ ಚಿತ್ರದಲ್ಲಿ ಗಣೇಶ ಚತುರ್ಥಿ ದಿನ ಗಣೇಶನ ಮೆರವಣಿಗೆ ಆಗಬೇಕಾದರೆ ಹೀರೋ ಮೇಲೆ ವಿಲನ್ಗಳು ಅಟ್ಯಾಕ್ ಮಾಡ್ತಾರೆ. ಆಗ ಅಲ್ಲಿ ರಕ್ತಪಾತಾನೆ ಹರಿಯುತ್ತೆ. ಈ ಸೀನ್ನ ನಮ್ಮ ಓಂ ಚಿತ್ರದಿಂದ ಇನ್ಸ್ಪೈರ್ ಆಗಿ ಮಾಡಿರೋದು ಗೊತ್ತಾಗುತ್ತೆ ನೋಡಿ. ಓಂ ಚಿತ್ರದಲ್ಲಿ ನಮ್ಮ ಹೀರೋ ಸತ್ಯ ರೌಡಿಯಾದಾಗ ಅವರ ತಂದೆ ಅವರನ್ನ ಮನೆಯಿಂದ ಹೊರ ಹಾಕಿರ್ತಾರೆ. ಆಗ ತನ್ನ ಫ್ಯಾಮಿಲಿ ನೋಡಬೇಕೆಂದು ಸತ್ಯ ದೇವಿ ಮೆರವಣಿಗೆಯ ಆವರಣಕ್ಕೆ ಬಂದಾಗ ಅಲ್ಲಿ ಸತ್ಯ ಮೇಲೆ ಅಟ್ಯಾಕ್ ಆಗುತ್ತೆ. ಸತ್ಯ ತನ್ನ ತಂದೆ ಎದುರೇ ಮಚ್ಚಿಡಿದು ಒಳದಾಡ್ತಾನೆ. ಈ ಸೀನ್ನ ಹಿಂದಿಯ ಸತ್ಯ ಚಿತ್ರದಲ್ಲಿ ಹಾಗೆ ಕಾಪಿ ಮಾಡಿದ್ದಾರೆ. ಆದರೆ ಒಂದು ಚೇಂಜ್ ಅಷ್ಟೇ, ಏನಂದ್ರೆ ದೇವಿ ಮೆರವಣಿಗೆಯಲ್ಲಿ ಸತ್ಯನ ತಂದೆಯೇ ದೇವಿ ಆರಾಧಕನಾಗಿರ್ತಾನೆ. ಅಷ್ಟೇ ಅಲ್ಲ, ಸತ್ಯ ಅನ್ನೋ ಚಿತ್ರದ ಟೈಟಲ್ ಕೂಡ ಓಂ ಚಿತ್ರದಲ್ಲಿ ನಮ್ಮ ಶಿವಣ್ಣನ ಹೆಸರು. ಆಗ ಸತ್ಯ ಅನ್ನೋ ಹೆಸರು ಕೂಡ ಸದ್ದು ಮಾಡಿತ್ತು. ಮತ್ತೆ 2001ರಲ್ಲಿ ಕಂಪನಿ ಅಂತ ಒಂದು ಸಿನಿಮಾ ಹಿಂದಿಯಲ್ಲಿ ರಿಲೀಸ್ ಆಗುತ್ತೆ. ಇದು ಸತ್ಯ ಚಿತ್ರದ ಸೀಕ್ವೆಲ್ ಆಗಿರುತ್ತೆ. ಸತ್ಯ ಚಿತ್ರವನ್ನು ನಿರ್ದೇಶನ ಮಾಡಿದ್ದ ಅದೇ ರಾಮ್ ಗೋಪಾಲ್ ವರ್ಮಾರವರೇ ಕಂಪನಿ ಚಿತ್ರವನ್ನು ಸಹ ನಿರ್ದೇಶನ ಮಾಡಿರ್ತಾರೆ. ಮಲಯಾಳಂ ಆಕ್ಟರ್ ಮೋಹನ್ ಲಾಲ್, ಅಜಯ್ ದೇವಗನ್ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದ ಕಂಪನಿ ಚಿತ್ರ ಸತ್ಯ ಚಿತ್ರದ ಸೀಕ್ವೆಲ್ ಆಗಿರುವುದರಿಂದ ಮುಂಬೈ ಅಂಡರ್ವರ್ಲ್ಡ್ಗೆ ಸಂಬಂಧಪಟ್ಟಂತ ಕಥೆಯನ್ನು ಹೊಂದಿರುತ್ತದೆ. ಇದರಲ್ಲೂ ಸಹ ಓಂ ಛಾಯೆ ನಮಗೆ ಕಾಣಲು ಸಿಗ್ತದೆ. ಓಂ ಚಿತ್ರದಲ್ಲಿ ರಾತ್ರಿ ಸಮಯದಲ್ಲಿ ಆಯಿಲ್ ದಂಧೆ ನಡೆಯೋದನ್ನು ತೋರಿಸಿರ್ತಾರೆ ಉಪೇಂದ್ರರವರು. ಇಲ್ಲೂ ಕೂಡ ರಾತ್ರಿ ಸಮಯದಲ್ಲಿ ಇಲ್ಲಿಗಲ್ ದಂಧೆ ನಡೆಯೋದನ್ನು ತೋರಿಸ್ತಾರೆ. ಆದರೆ ಒಂದು ಚೇಂಜ್ ಅಷ್ಟೇ, ಓಂ ಚಿತ್ರದಲ್ಲಿ ಆಯಿಲ್ ದಂಧೆ ಮಾಡ್ತಾರೆ, ಇಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾರೆ. ಹೀಗೆ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾರವರು ಓಂ ಚಿತ್ರದಿಂದ ಇನ್ಸ್ಪೈರ್ ಆಗಿ ತಮ್ಮ 2 ಚಿತ್ರಗಳನ್ನು ನಿರ್ದೇಶನ ಮಾಡಿರ್ತಾರೆ. ಹಿಂದಿಯಲ್ಲಿ 1999ರಲ್ಲಿ ಓಂ ಚಿತ್ರದಿಂದ ಇನ್ಸ್ಪೈರ್ ಆಗಿ ಅರ್ಜುನ್ ಪಂಡಿತ್ ಎಂಬ ಹೆಸರಿನಲ್ಲಿ ಸಿನಿಮಾ ಮಾಡಿರ್ತಾರೆ. ಸನ್ನಿ ಡಿಯೋಲ್, ಜೂಹಿ ಚಾವ್ಲಾ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದ ಅರ್ಜುನ್ ಪಂಡಿತ್ 9.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿ 20 ಕೋಟಿ ಗಳಿಸಿ ಹಿಂದಿಯಲ್ಲಿ ಆ ವರ್ಷದ 13ನೇ ಹಿಟ್ ಚಿತ್ರ ಎಂದು ಗುರುತಿಸಿಕೊಳ್ಳುತ್ತದೆ. ಈ ಅರ್ಜುನ್ ಪಂಡಿತ್ ಸಿನಿಮಾ ನೋಡಿ ಸ್ಫೂರ್ತಿ ಪಡೆದ ಉತ್ತರ ಪ್ರದೇಶದ ವಿಕಾಸ್ ದುಬೆ ಎಂಬ ವ್ಯಕ್ತಿ ತಾನು ತನ್ನ ಜೀವನದಲ್ಲಿ ಬ್ರಾಹ್ಮಣ ಸಮುದಾಯದವನಾಗಿದ್ದರಿಂದ ಸಿನಿಮಾದ ಕಥೆಯಲ್ಲಿ ಬರುವ ಹೀರೋ ತರನೇ ನಾನು ರೌಡಿ ಆಗಬೇಕೆಂದು ಬಯಸಿ ರೌಡಿ ಆಗ್ತಾನೆ. ಪೊಲೀಸರು ಅವನನ್ನು ಬಂಧಿಸುವ ಸಮಯದಲ್ಲಿ 8 ಮಂದಿ ಪೊಲೀಸರನ್ನು ಸಾಯಿಸಿ ದೊಡ್ಡ ಹೆಸರು ಮಾಡಿರ್ತಾನೆ. ಮತ್ತೆ ಅವನನ್ನು ಉತ್ತರ ಪ್ರದೇಶದ ಪೊಲೀಸರು 2020ರಲ್ಲಿ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ. ಇವಿಷ್ಟು ಬೇರೆ ಭಾಷೆಯ ನಿರ್ದೇಶಕರು ಓಂ ಚಿತ್ರದಿಂದ ಇನ್ಸ್ಪೈರ್ ಆಗಿ ಮಾಡಿರುವ ಚಿತ್ರಗಳಾಗಿರ್ತವೆ. ಇನ್ನು ನಮ್ಮ ಕನ್ನಡದ ನಿರ್ದೇಶಕರು ಸಹ ಓಂ ಚಿತ್ರದಿಂದ ಇನ್ಸ್ಪೈರ್ ಆಗಿ ಕೆಲವು ಸಿನಿಮಾಗಳನ್ನು ಮಾಡಿದ್ದಾರೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ಓಂ ಚಿತ್ರದಲ್ಲಿ ಸಂಭಾಷಣೆ ಬರೆದಿದ್ದ ಮುರಳಿ ಮೋಹನ್ ರವರು ಮುಂದೆ ತಮ್ಮ ವೃತ್ತಿ ಜೀವನದಲ್ಲಿ ನಿರ್ದೇಶಕರಾಗಿ ಹೊರಹೊಮ್ಮುತ್ತಾರೆ. ಆಗ ಶಿವಣ್ಣನವರ ಕಾಲ್ಶೀಟ್ ಪಡೆದು ಸಂತ ಅಂತ ಒಂದು ಸಿನಿಮಾ ಮಾಡ್ತಾರೆ. ಇದರಲ್ಲೂ ಸಹ ಓಂ ಛಾಯೆ ನಮಗೆ ಕಾಣಲು ಸಿಗ್ತದೆ. ಕತೆ ಕೂಡ ಓಂ ಚಿತ್ರಕ್ಕೆ ಹೋಲುವಂತಿರುತ್ತದೆ. ಇದರಲ್ಲಿ ಶಿವಣ್ಣನವರು ಹೀರೋ ಅನ್ನೋದಿಲ್ಲಿ ವಿಶೇಷ. 2005ರಲ್ಲಿ ಸಾಯಿ ಸಾಗರ್ ನಿರ್ದೇಶನದಲ್ಲಿ ಮೆಂಟಲ್ ಮಂಜ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ರೌಡಿಸಂ ಜೊತೆಗೆ ಲವ್ ಸ್ಟೋರಿ ಒಳಗೊಂಡ ಈ ಚಿತ್ರದ ಕತೆ ಓಂ ಕತೆಗೆ ಹೋಲುವಂತಿರುತ್ತದೆ. ಒಂದಿಷ್ಟು ಚೇಂಜಸ್ ಇರುತ್ತೆ ಅಷ್ಟೇ. ಇದೇ ಕಾರಣಕ್ಕೆ ಈ ಚಿತ್ರಕ್ಕೆ ನೆಗೆಟಿವ್ ಪಬ್ಲಿಸಿಟಿಯಾಗಿ ಸಿನಿಮಾ ಸೋಲ್ತದೆ. ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅದೇ ವರ್ಷ ಅಂದ್ರೆ 2005ರಲ್ಲಿ ಶಾಸ್ತ್ರಿ ಅಂತ ಒಂದು ಸಿನಿಮಾನ ಮಾಡ್ತಾರೆ. PN ಸತ್ಯ ನಿರ್ದೇಶನ ಮಾಡಿದ್ದ ಶಾಸ್ತ್ರಿ ಚಿತ್ರದ ಕಥೆಯು ಕೂಡ ಓಂಗೆ ಮ್ಯಾಚ್ ಆಗುವಂತಿರುತ್ತೆ. ಇದೇ ಕಾರಣಕ್ಕೆ ಶಾಸ್ತ್ರಿಗೂ ಕೂಡ ನೆಗೆಟಿವ್ ಪಬ್ಲಿಸಿಟಿಯಾಗಿ ಸಿನಿಮಾ ಸೋಲುತ್ತೆ. ಹೀಗೆ ಓಂ ಬಂದ ಮೇಲೆ ಅಂಡರ್ ವರ್ಲ್ಡ್ ಕಥೆನ ಇಟ್ಕೊಂಡು ಬಂದ ಸಿನಿಮಾಗಳೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಓಂಗೆ ಕನೆಕ್ಟ್ ಆಗೇ ಆಗುತ್ತೆ. ಇಂತಹ ಒಂದು ಮಾಸ್ಟರ್ ಪೀಸ್ ಸಿನಿಮಾ ಕೊಟ್ಟಂತ ಉಪೇಂದ್ರರವರು ಕೂಡ ಈಗ ಅವ್ರ ಕೈಲಿ ಓಂ ಚಿತ್ರವನ್ನು ರೀಕ್ರಿಯೇಟ್ ಮಾಡೋಕ್ಕಾಗಲ್ವಂತೆ. ಇದನ್ನು ಸ್ವತಃ ಅವರು ಹೇಳ್ಕೊಳ್ತಾರೆ. ಪ್ರತಿ 2 ವಾರಕ್ಕೊಮ್ಮೆ ಕರ್ನಾಟಕದ ಯಾವುದಾದರೊಂದು ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಿತ್ತಂತೆ ಓಂ. ಮೆಜೆಸ್ಟಿಕ್ನ ಕಪಾಲಿ ಚಿತ್ರಮಂದಿರದಲ್ಲಿ 30 ಬಾರಿ ರಿಲೀಸ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಸಾರ್ವಕಾಲಿಕ ದಾಖಲೆ ಬರೆದ ಓಂ ಚಿತ್ರವನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು 2015ರಲ್ಲಿ ಉದಯ ಟಿವಿಗೆ 10 ಕೋಟಿಗೆ ಟಿವಿ ರೇಟ್ಸ್ ಅನ್ನ ಸೇಲ್ ಮಾಡ್ತಾರೆ.
ಆಗಸ್ಟ್ 15 ಸ್ವಾತಂತ್ರ್ಯ ದಿನದಂದು ಎಲ್ಲಾ ಮನೆಗೂ ಸತ್ಯ ಲಾಂಗ್ ಇಟ್ಕೊಂಡು ಎಂಟ್ರಿ ಕೊಡ್ತಾನೆ. ನನಗಿನ್ನೂ ನೆನಪಿದೆ, ಓಂ ಟಿವಿಯಲ್ಲಿ ಟೆಲಿಕಾಸ್ಟ್ ಆದಾಗ ನಮ್ಮೂರಿನ ಎಲ್ಲಾ ಮನೆಯಲ್ಲಿ ಜನ ಎಲ್ಲ ಕೆಲಸ ಬಿಟ್ಟು ಓಂ ಚಿತ್ರವನ್ನ ವೀಕ್ಷಿಸಿದ್ದಾರೆ. ನಾವು ಆಚೆ ಬಂದರೆ ರೋಡ್ ನಲ್ಲಿ ಯಾರು ಕಾಣ್ತಾ ಇರಲಿಲ್ಲ. ಇಂಥ ಒಂದು ಎವರ್ಗ್ರೀನ್ ಚಿತ್ರವನ್ನ ಕನ್ನಡಕ್ಕೆ ಕೊಟ್ಟ ಉಪೇಂದ್ರ, ಶಿವಣ್ಣ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಅನಂತ ಧನ್ಯವಾದಗಳು. ನಿಮ್ಗೆ ಈಗ ಇನ್ನೊಂದು ಡೌಟ್ ಬರಬಹುದು, ಹಾಗಾದ್ರೆ ಅಂಡರ್ ವರ್ಲ್ಡ್ ಕತೆ ಇಟ್ಕೊಂಡು ಬಂದಂತಹ ಶಿವಣ್ಣರವರ ಜೋಗಿ ಸಿನಿಮಾ ಓಂಗೆ ಕನೆಕ್ಟ್ ಆಗಲ್ವಾ ಅಂತ. ಜೋಗಿ ಚಿತ್ರದಲ್ಲಿ ಭೂಗತ ಲೋಕದ ಕತೆ ಇದ್ರೂ ಸಹ ತಾಯಿ ಮಗನ ಬಾಂಧವ್ಯ ನೋಡುಗರ ಕಣ್ಣಲ್ಲಿ ನೀರು ತರ್ತಾ ಇತ್ತು. ನಾವು ಜೋಗಿ ಸಿನಿಮಾ ನೋಡಿ ಆಚೆ ಬಂದಾಗ ನಮ್ಮ ತಲೆಯಲ್ಲಿ ಮಚ್ಚು, ಲಾಂಗು, ಫೈಟು ಯಾವೂ ಇರ್ತಿರ್ಲಿಲ್ಲ. ತಾಯಿ ಮಗನ ಬಾಂಧವ್ಯ, ಶಿವಣ್ಣನವರ ಆಕ್ಟಿಂಗ್, ಪ್ರೇಮ್ ರೈಟಿಂಗ್ ಹಾಗೂ ಗುರುಕಿರಣ್ ರವರ ಹಿನ್ನೆಲೆ ಸಂಗೀತ ನಮ್ಮ ಮನಸ್ಸಲ್ಲಿ ಉಳಿತಿತ್ತು. ಈ ಕಾರಣದಿಂದ ಜೋಗಿ ಓಂ ತರಾನೇ ಒಂದು ಟ್ರೆಂಡ್ ಸೆಟರ್ ಮೂವಿ ಆಯಿತು. ಏನೇ ಆದ್ರೂ ಜೋಗಿಲಿ ಶಿವಣ್ಣನವರ ಕೈಲಿದ್ದಂತಹ ಲಾಂಗು 1995ರಲ್ಲಿ ಉಪೇಂದ್ರ ಸೃಷ್ಟಿ ಮಾಡಿದ್ದೆ. ನೋಡ್ದಳೆ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಓಂ ಚಿತ್ರದ ಕುರಿತು ಒಂದಿಷ್ಟು ಸ್ವಾರಸ್ಯಕರ ವಿಷಯವನ್ನ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಓಂ ಚಿತ್ರನ ಎಲ್ಲಿ, ಯಾವಾಗ, ಎಷ್ಟು ಸಲ ನೋಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.